ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ MCCಕ್ಕಿಂತ ಈ ವರ್ಷ ಸ್ಟೇಟ್ ಕೌನ್ಸಿಲಿಂಗ್ ಬೇಗ ಆಗಿಬಿಡುತ್ತಾ ಅಂತೇಳಿ. ಸೊ ಅದಕ್ಕೆ ಪೂರಕವಾಗಿ MCCಯ ವೆಬ್ಸೈಟ್ನಲ್ಲಿ ನೀವು MCC ವೆಬ್ಸೈಟ್ಗೆ ಹೋಗ್ಬಿಟ್ರೆ ಇಲ್ಲಿ ಕೆಳಗಡೆ ವ್ಯೂ ಮೋರ್ ಅಂತ ಇದೆ, ಇಲ್ಲಿ ಈ ಸರ್ವಿಸ್ ಆ್ಯಂಡ್ ಶೆಡ್ಯೂಲ್ ಅಂತೇಳಿ ಇದರಲ್ಲಿ ಸ್ಟೇಟ್ ಶೆಡ್ಯೂಲನ್ನು ಕೊಟ್ಟಿರುವಂಥದ್ದು. ಅಂದರೆ ಸ್ಟೇಟ್ಗಳು ಯಾವ್ಯಾವಾಗ ತಮ್ಮ ಕೌನ್ಸಿಲಿಂಗನ್ನು ಮಾಡಬೇಕು. MCC ಕೌನ್ಸಿಲಿಂಗ್ ಅಂದರೆ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಯಾವಾಗ ಮುಗೀತದೋ, ಯಾವಾಗ ಸ್ಟಾರ್ಟ್ ಆಗ್ತದೋ, ಸ್ಟೇಟ್ದವರು ಯಾವಾಗ ಸ್ಟಾರ್ಟ್ ಮಾಡಿ ಯಾವಾಗ ಮುಗಿಸ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿರುವಂಥದ್ದು. ನಿಮಗೆಲ್ಲ ಗೊತ್ತಾಗಿದೆ, ಕರ್ನಾಟಕದಲ್ಲಿ ಆಲ್ರೆಡಿ 21ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ರೌಂಡ್ ಎಂದು ಹೇಳಿದ್ದಾರೆ. ನಾನು ಅವತ್ತು ಕೂಡ ಹೇಳಿದ್ದೆ 21ನೇ ತಾರೀಕು ಅಂತ ಕೊಟ್ಟಿದ್ರೂ ಕೂಡ ಅದನ್ನು ಅವತ್ತೇ ರಿಲೀಸ್ ಮಾಡೋದು ಬಹಳ ಡಿಫಿಕಲ್ಟ್ ಆಗ್ತದೆ KE ಅವರಿಗೆ. ಯಾಕಂತಂದರೆ ಆಲ್ ಇಂಡಿಯಾ ಲೆವೆಲ್ದು ರಿಸಲ್ಟ್ ಬರಬೇಕು. ಒಂದೊಮ್ಮೆ 21ನೇ ತಾರೀಕಿಗೆ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡಿದರೂ ಕೂಡ ನಿಮಗೆ ಅಡ್ಮಿಷನ್ನ ತಗೊಳ್ಳೋದಕ್ಕೆ ಮಿನಿಮಮ್ ಅಂದರೂ ರಿಮೆಂಬರ್ 5ನೇ ಸೆಪ್ಟೆಂಬರ್ ತನಕ ಅವರು ಟೈಮ್ ಕೊಡಬೇಕು. ಅಟ್ಲೀಸ್ಟ್ 2 ಸೆಪ್ಟೆಂಬರ್ ತನಕ ಆದರೂ ಅವರು ಟೈಮ್ ಕೊಡಬೇಕು, ಕೊಡ್ತಾರೆ ಅನ್ನೋದು ಗೊತ್ತಿರಲಿ. ಮೊದಲು ಅನೌನ್ಸ್ ಮಾಡಿದ್ರು ಕೂಡ, ಯಾಕಂತಂದರೆ MCCಯಲ್ಲಿ ಸೀಟ್ ಅಲ್ಲಿ ಏನಾಗ್ತದೆ ಅಂತ ನೋಡಿಕೊಂಡು KEಯಲ್ಲಿ ನೋಡಿಕೊಂಡು ಡಿಸಿಷನ್ ತಗೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳು. ಸೊ ಅದಕ್ಕೆ KEಯ ಶೆಡ್ಯೂಲ್ ಸ್ವಲ್ಪ ಫಾರ್ವರ್ಡ್ ಆದರೂ ಅಂದರೆ ಪೋಸ್ಟ್ಪೋನ್ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ, ಡೆಫಿನೆಟ್ ಆಗಿ ಆಗ್ತದೆ ಅನ್ನೋದು ನನ್ನ ಒಂದು ಮನಸ್ಸು ಹೇಳ್ತದೆ. ಸೊ ನೋಡಿ, ಸ್ಟೇಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ 21ರಿಂದ 29ನೇ ತಾರೀಕಿನವರೆಗೆ ಆಗಬೇಕು. ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ 5th ಸೆಪ್ಟೆಂಬರ್ ಕೊಡಬೇಕು. 6th and 7th ಸೆಪ್ಟೆಂಬರ್ ಏನಿದೆ, ಶೇರಿಂಗ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡೇಟಾ ಬೈ ಸ್ಟೇಟ್ಗಳು ತಮ್ಮ ಸ್ಟೇಟ್ಗಳಲ್ಲಿ, ಸ್ಟೇಟ್ ಕಾಲೇಜಸ್ಗಳಲ್ಲಿ ಯಾವ ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ ಅನ್ನೋ ಒಂದು ಡೇಟಾವನ್ನು MCC ಅವರಿಗೆ ಕಳಿಸ್ಕೊಡ್ಬೇಕಾಗ್ತದೆ. ಅದಾದಮೇಲೆ MCCಯ ಶೆಡ್ಯೂಲ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. MCCಯ ಶೆಡ್ಯೂಲ್ ಇಲ್ಲಿ 4th ಸೆಪ್ಟೆಂಬರ್ ಟು 5th ಸೆಪ್ಟೆಂಬರ್ ಅಂತ ಇದೆ. ಅಂದರೆ 5th ಸೆಪ್ಟೆಂಬರಿಂದ 10th ಸೆಪ್ಟೆಂಬರ್ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಅದೇ ಇಲ್ಲಿ ಕೂಡ ಇರುವಂಥದ್ದು. 5th ಇಂದ 13th ವರೆಗೆ ಡೀಮ್ಡ್ ಯೂನಿವರ್ಸಿಟೀಸ್ಗಳಿಗೆ ಕೌನ್ಸಿಲಿಂಗ್ ನಡೀತದೆ. ಅದಾದಮೇಲೆ ಜಾಯಿನ್ ಆಗೋದಕ್ಕೆ 21 to 22 ಸೆಪ್ಟೆಂಬರ್ ಕೊಟ್ಟಿರ್ತಾರೆ. ಸ್ಟೇಟ್ ಕೌನ್ಸಿಲಿಂಗ್ ಏನಿದೆ ಸೆಕೆಂಡ್ ರೌಂಡ್ 11th ಸೆಪ್ಟೆಂಬರಿಂದ 20th ಸೆಪ್ಟೆಂಬರ್ ವರೆಗೆ ನಡೀಬೇಕು ಅಂತ ಇದೆ. 11th ಇಂದ 20th. ಥರ್ಡ್ ರೌಂಡ್ ಆಫ್ ಸ್ಟೇಟ್ 3rd ಅಕ್ಟೋಬರಿಂದ 12th ಅಕ್ಟೋಬರ್ ವರೆಗೆ ನಡೀಬೇಕು. 4th ರೌಂಡ್ ಸ್ಟೇ ವೇಕೆನ್ಸಿ ರೌಂಡ್ ಆಫ್ ದ ಸ್ಟೇಟ್ ಏನಿದೆ ಅದು 21st ಅಕ್ಟೋಬರಿಂದ 25th ಅಕ್ಟೋಬರ್ ವರೆಗೆ ನಡೀಬೇಕು. ಸೊ ಅಕಾಡೆಮಿಕ್ ಸೆಷನ್ ಏನಿದೆ, ಕಮೆನ್ಸ್ಮೆಂಟ್ ಆಫ್ ದ ಅಕಾಡೆಮಿಕ್ ಸೆಷನ್ಸ್ ಆಫ್ UG ಕೋರ್ಸಸ್ 1st ಅಕ್ಟೋಬರ್ 2024. ಇದು ಯಾಕೋ ನನಗೆ ಅರ್ಥ ಆಗ್ತಾ ಇಲ್ಲ. 1st ಅಕ್ಟೋಬರ್ 2024 ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿದ್ರೆ ಕೌನ್ಸಿಲಿಂಗ್ ಮುಗಿಯೋದೆ 30th ಅಕ್ಟೋಬರ್. ಅಂದರೆ ಇನ್ನೂ ಸೆಕೆಂಡ್ ರೌಂಡೇ, ಥರ್ಡ್ ರೌಂಡೇ ಸ್ಟಾರ್ಟ್ ಆಗಿರೋದಿಲ್ಲ. ಆ ಟೈಮಲ್ಲೇ ನಿಮ್ಮ ಕಾಲೇಜಸ್ಗಳು ಸ್ಟಾರ್ಟ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಇರಲಿ, ಅದನ್ನು ಮುಂದೆ ನೋಡೋಣಂತೆ. ಮೊದಲು ಕಾಲೇಜ್ ಸಿಗಲಿ, ಅದಾದಮೇಲೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣಂತೆ. ಸೊ ದಿಸ್ ಈಸ್ ದ ಸ್ಟೇಟ್ ಶೆಡ್ಯೂಲ್ ವಿಚ್ ಈಸ್ ಗಿವನ್ ಬೈ MCC ಅವರ ಶೆಡ್ಯೂಲ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಪ್ಯಾರಲಲ್ ಆಗಿ ಸ್ಟೇಟ್ ಶೆಡ್ಯೂಲನ್ನು ಈ ರೀತಿ ಕೊಡೋದು. ಪ್ರತಿಯೊಂದು ಸ್ಟೇಟು ಹೀಗೆ ನಡ್ಸ್ಕೋತಾ ಹೋದರೆ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತದೆ. ಈ ವರ್ಷ ಕರ್ನಾಟಕದಲ್ಲಿ ಈ ಒಂದು ಶೆಡ್ಯೂಲನ್ನು ಫಾಲೋ ಮಾಡುವಂಥ ಎಲ್ಲ ಲಕ್ಷಣಗಳು KE ಅವರ ಕಡೆಯಿಂದ ಬರ್ತಾ ಇದೆ. ಸೊ ಇದೊಂದು ಒಳ್ಳೆಯ ಗುಣಲಕ್ಷಣ ಅಂತ ಹೇಳಬೇಕು. KE ಅವ್ರನ್ನ ಈ ಒಂದು ಕೇಸಲ್ಲಿ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಫಸ್ಟೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಟ್ಲೀಸ್ಟ್ 21st ಬರೋ ಹೊತ್ತಿಗೆ ಆಪ್ಷನ್ ಎಂಟ್ರಿ ಯಾರು ಮುಗಿಸ್ಕೊಂಡು ಕೂತ್ಕೊಂಡ್ರೆ 21st ಆದಮೇಲೆ 25th 26th ನಮಗೆ ರಿಸಲ್ಟನ್ನು ಕೊಟ್ಬಿಟ್ಟು 5ನೇ ಸೆಪ್ಟೆಂಬರ್ ಒಳಗೆ ಅಡ್ಮಿಷನ್ನ ತಗೊಳ್ಳೋದಕ್ಕೆ ಫಸ್ಟ್ ರೌಂಡಲ್ಲಿ ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಟೈಮನ್ನು ಕೊಡುವಂಥ ಎಲ್ಲ ಚಾನ್ಸಸ್ಗಳು ಕಾಣಿಸ್ತಾ ಇದೆ. 25ನೇ ಸೆಪ್ಟೆಂಬರ್ ಒಳಗೆ ನಿಮಗೆ KEಯ ರಿಸಲ್ಟ್ ಬರುವಂಥ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ. ನೋಡೋಣಂತೆ KEಯ ಶೆಡ್ಯೂಲ್ ಏನಾಗ್ತದೆ ಅಂತೇಳಿ. ಬಟ್ ದಿಸ್ ಈಸ್ ದ ಶೆಡ್ಯೂಲ್ ವಿಚ್ ಈಸ್ ಗಿವನ್ ಬೈ ದ ಸ್ಟೇಟ್ ಅನ್ನೋದು ಗೊತ್ತಿರಲಿ. ಗಿವನ್ ಬೈ ದ MCC ಅಬೌಟ್ ಸ್ಟೇಟ್ ಕೌನ್ಸಿಲಿಂಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.